ತುರುವೇಕೆರೆ ಸವಿತಾ ಸಮಾಜದ ವತಿಯಿಂದ ಯುವ ಪಡೆ ವತಿಯಿಂದ ತುರುವೇಕೆರೆ ಲೋಕೇಶ್ ರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ನಡೆಯಿತು. ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಕಾರ್ಯಾಧ್ಯಕ್ಷ ಕಿರಣ್ ಕುಮಾರ್ ಅವರು ಸಮಾಜ ಏಳಿಗೆಗಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ನುಡಿದರು. ತುಮಕೂರು ಜಿಲ್ಲಾ ಯುವ ಪಡೆ ಅಧ್ಯಕ್ಷರಾದ ಕಟ್ವೇಲ್ ರಂಗನಾಥ್ ರವರು ತುರುವೇಕೆರೆ ಸವಿತಾ ಸಮಾಜದ ಬಂಧುಗಳಿಗೆ ಬ್ಯೂಟಿಷಿಯನ್ ತರಬೇತಿ ಹಾಗೂ 70 ಸಮಾಜದ ಬಂಧುಗಳಿಗೆ ಟ್ರಿಮ್ಮರ್ ವಿತರಣೆ ಮಾಡಿದರು. ಹಾಗೂ ತಾಲೂಕಿನ ಸವಿತಾ ಸಮಾಜದ ಬಂಧುಗಳು ಆಗಮಿಸಿದ್ದರು. ರಾಜ್ಯದ ಪದಾಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಹಾಗೂ ತುರುವೇಕೆರೆ ಶಾಸಕರಾದ MT ಕೃಷ್ಣಪ್ಪ ಸಮಾಜದ ಬಂಧುಗಳಿಗೆ ಶುಭ ಕೋರಿದರು. ಪಟ್ಟಣ ಪಂಚಾಯಿತಿಯ ಸದಸ್ಯರಾದ NR ಸುರೇಶ್ ಚಿದಾನಂದ್ ರವರು ಮಾತನಾಡಿ, ಸಮಾಜದ ಬಂಧುಗಳು ಒಗ್ಗಟ್ಟಾಗಿ ಇರಬೇಕು ಎಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ KPMC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಕಮಲಾ ಸ್ವರ್ಣಕುಮಾರ್ ಅವರು ಭಾಗವಹಿಸಿದ್ದರು. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮಾರುತಿ, CITU ಅಧ್ಯಕ್ಷ ಸತೀಶ್, ರೈತ ಸಂಘದ ಅಧ್ಯಕ್ಷ ನಾಗೇಂದ್ರ, ಕನ್ನಡದ ಕಂದ ವೆಂಕಟೇಶ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಗಂಗಾಧರ್, ವಸಂತಕುಮಾರ್, ಶ್ರೀ ಸುಬ್ರಹ್ಮಣ್ಯ ಶ್ರೀಕಂಠೇಗೌಡ, ಒಕ್ಕಲಿಗರ ಸಂಘದ ನಿರ್ದೇಶಕ ರಂಗಸ್ವಾಮಿ, ಬಡಗರಹಳ್ಳಿ ಕೀರ್ತಿ, ಶ್ರೀಕಂಠೇಗೌಡ, ತಾಲೂಕಿನ ಸವಿತಾ ಸಮಾಜದ ಮುಖಂಡ ಧನಂಜಯ್, ಪ್ರಶಾಂತ್ ಕುಮಾರ್, ವೆಂಕಟೇಶ್, ಕೋಳಾಲ್ ಶ್ರೀನಿವಾಸ್ ಮುಂತಾದ ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಬಂಧುಗಳು ಎಲ್ಲ ಹೆಂಗೆ ನಾವು ಮೈಸೂರು ಭಾಗದ ಕರ್ನಾಟಕ, ಉತ್ತರ ಕರ್ನಾಟಕ, ಬ್ಯಾಂಗ್ಳೂರು ಕರ್ನಾಟಕ, ಕೋಲಾರ ಕರ್ನಾಟಕ ಅಂತೀವೋ ಅದೇ ರೀತಿ ನಾವು ಇಲ್ದಿರೋ ಜಾಗನೇ ಇಲ್ಲ. ಎಲ್ಲ ಭಾಗದಲ್ಲೂ, ಎಲ್ಲ ಹಳ್ಳಿಗಳಲ್ಲೂ, ಎಲ್ಲ ಕಡೆ ನಾವಿದ್ದೀವಿ. ಆದ್ರೆ ನಮ್ದು ಎಲ್ಲರದು ಒಂದೇ ಸಮಸ್ಯೆ ಇದೆ. ನಮ್ಮ ಸಮಾಜದ್ದು ಎಲ್ಲ ಕಡೆನೂ ಒಂದೇ ಸಮಸ್ಯೆ ಇದೆ. ಏನ್ ಸಮಸ್ಯೆ ಅಂದ್ರೆ, ನಾವು ಆರ್ಥಿಕವಾಗೂ ಬೆಳೆಯಕ್ಕಾಗ್ತಾ ಇಲ್ಲ, ಶೈಕ್ಷಣಿಕವಾಗೂ ಬೆಳೆಯಕ್ಕಾಗ್ತಾ ಇಲ್ಲ, ರಾಜಕೀಯವಾಗೂ ಬೆಳೆಯಕ್ಕಾಗ್ತಾ ಇಲ್ಲ. ಇದ್ರದ್ದು ಏನು ಅರ್ಥ ಮಾಡ್ಕೊಳೋದು ಏನು ಅಂದ್ರೆ, ನಮಗ್ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು, ಹಿರಿಯರ ಪ್ರಶ್ನೆ ಮಾಡ್ಬೇಕು. ಈಗ ನಮ್ಮ ಕಣ್ಮುಂದೆ ಈ ಸಾಫ್ಟ್ವೇರ್ ಅನ್ನೋದು ಏನು ಸ್ಟಾರ್ಟ್ ಆಯ್ತು ಬಂಧುಗಳೇ, ಎಲ್ಲ ಒಂದು 20-25 ವರ್ಷದ ಅಷ್ಟೇ ಇದು ಸಾಫ್ಟ್ವೇರ್. ನಾವು ಕಣ್ಣಾರೆ ಈ ಸಮಾಜದಲ್ಲಿ ಬದಲಾವಣೆ ನೋಡಿದ್ವಿ. ಏನಂದ್ರೆ, ನಮ್ಮ ಮನೆಗೆ ಪೇಪರ್ ಹಾಕುವಂತ ಹುಡುಗ 20 ವರ್ಷಕ್ಕೆ ಮುಂಚೆ ಆ ಪೇಪರ್ ಹಾಕುವಂತ ಹುಡುಗ ಚೆನ್ನಾಗಿ ಓದ್ಬಿಟ್ಟು ಇಂಜಿನಿಯರ್ ಆಗಿ, ನಾವು ಏನು ನಮ್ಮ ವೀರಪ್ಪ ಮೊಯ್ಲಿ ಅವರು CT ತಂದ್ಕೊಟ್ರೆ ಈ ರಾಜ್ಯಕ್ಕೆ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್, ಆ ಇಂಜಿನಿಯರಿಂಗ್ ಓದ್ಬಿಟ್ಟು ನಮ್ಮ ಮಕ್ಕಳು ಆ ಹುಡುಗ ಪೇಪರ್ ಹಾಕೋ ಹುಡುಗ ಅಮೆರಿಕಾಗೆ ಹೋಗಿ ಸೆಟ್ಲ್ ಆದ. ನಮ್ಗದೆಲ್ಲ ಅವತ್ತು ಆಶ್ಚರ್ಯ. 20 ವರ್ಷಕ್ಕೆ ಮುಂಚೆ ಹೇಳ್ತಾ ಇದ್ದೀನಿ. TV ಇದ್ದಿಲ್ಲ, ಸೋಷಿಯಲ್ ಮೀಡಿಯಾ ಇದ್ದಿಲ್ಲ, ವಾಟ್ಸಪ್ಗಳು ಇದ್ದಿಲ್ಲ, ಏನೂ ಇದ್ದಿಲ್ಲ. ಆ ಟೈಮಲ್ಲಿ ಒಬ್ಬ ಹುಡುಗ ಪೇಪರ್ ಹಾಕೋ ಹುಡುಗ ಓದಿ ಅವ್ನ ಕ್ಯಾಲಿಬರ್ ಅಲ್ಲಿ ಅಮೆರಿಕಾಗೆ ಹೋಗಿ ಸೆಟ್ಲ್ ಆಗೋನಂದ್ರೆ ನಮಗೇನಾಗಿದೆ, ನಮ್ಮ ಸಮಾಜಕ್ಕೆ ಏನಾಗಿದೆ? ಎಲ್ರಿಗೂ ಸಿಕ್ಕೋ ಮೀಸಲಾತಿನೇ ಅಲ್ವಾ ನಮಗೂ ಸಿಕ್ಕೋದು? ಎಲ್ರಿಗೂ CET ಅಲ್ಲಿ ಏನ್ ರ್ಯಾಂಕಿಂಗ್ ಬರುತ್ತೋ ಅದೇ ಅಲ್ವಾ ನಮಗ್ ಬರೋದು? ಹಂಗಂತ ನಮ್ಮಲ್ಲಿ ಯಾರು ಓದ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಸರಸ್ವತಿ ಯಾವ್ದಾದ್ರೂ ಸಮಾಜದ ಜೊತೆಗೆ ಸದಾ ಇದ್ದಾರೆ ಅಂದ್ರೆ ಅದು ನಮ್ಮ ಸಮಾಜ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾದಸ್ವರ, ಡೋಲು ಅದು ಬೇರೆ ಯಾರ ಕೈಲಾದ್ರೂ ನುಡ್ಸಕ್ಕಾಗತ್ತ? ಕಲೆಯಲ್ಲಿ ನಾವೇ ಎತ್ತಿದ ಕೈ ಇದ್ದೀವಿ. ಅವ್ರನ್ನೆಲ್ಲ ಸಮಾಜದ ಒಳಗಡೆ ಕರ್ಕೊಂಡ್ ಬರ್ತಕ್ಕಂತ ಕೆಲಸ ಮಾಡಿದ್ದು ಯುವ ಪಡೆ ಅಷ್ಟೇ. ಇದು ಬೇರೆ ಯಾವುದೇ ತರದ ಯಾವ್ದು ಹೊಸ ಸಂಘಟನೆ ಬಂದ್ಬಿಟ್ಟು ಅದನ್ನು ಮನೋಭಾವ ಖಂಡಿತವಾಗಿ ತಗ್ಗಾಕ್ಬಿಡಿ. ನಾವೇನೇ ಮಾಡಿದ್ರು ಒಂದು ಮನೋಭಾಡಿ ಇದ್ದಂತೆ ಅವರ ಗಮನಕ್ಕೆ ತಂದಂತ ನಂತರ ಯುವಕರಾದ ನಾವು ಅಂದ್ರೆ ಹಿರಿಯರ ಮಾರ್ಗದರ್ಶನ ಫಸ್ಟ್ ಬಂದಿವಿ, ನಂತರ ಯುವಕರನ್ನ ಮುಂದೆ ಹೋಗ್ತೀವಿ. ಇದೇ ರೀತಿಯಲ್ಲಿ ಈ ತಂಡವನ್ನ ಕಟ್ಕೊಂಡು ನಾವು ಸಾಕಷ್ಟು ತಾಲೂಕುಗಳಲ್ಲಿ ಸಲೂಕಿಟನ್ನ ಕೊಡ್ತೀವಿ. ನಮ್ಮದೇ ಹಣವನ್ನ ಹಾಕೊಂಡು ಎಲ್ಲಾ ತಾಲೂಕುಗಳಲ್ಲಿ ಕೊಟ್ಕೊಂಡ್ ಬರ್ತೀವಿ. ತುರುವೇಕೆರೆಯಲ್ಲಿ ನಮ್ಗೆ ಆಗಿರಲ್ಲ, ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಿರಲ್ಲ. ಕೊನೆಗೆ ಇಲ್ಲಿ ಒಬ್ರು ಬೇಕಲ್ವಾ, ಯುವ ಪಡೆಗೆ ಹುಡುಗನ ಹುಡುಕಾಗ ಯಾರು ಸಹ ಸಿಗ್ಲಿಲ್ಲ ನಮ್ಗೆ. ಕೊನೆಗೆ ನಮ್ಗೆ ಸಿಕ್ಕಿದ್ದು ಲೋಕೇಶ್ ಬಾಬು.
ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಎಫರ್ಟ್ ಅನ್ನು ಹಾಕಿದಂತಹ ಹರಿದಾಸನಹಳ್ಳಿ ಲೋಕೇಶ್ ಅಂತ ಹೇಳಿ ನಮ್ಮ ತುರುವೇಕೆರೆಯಲ್ಲಿ ಯುವ ಪಡೆಯ ಅಧ್ಯಕ್ಷರಾಗಿದ್ದಾರೆ. ನಂತರ ಈ ಲೋಕೇಶ್ ಅವರು ನಮ್ಮ ಧನಂಜಯ ಸೇರಿ ನಮ್ಮ ಪಾರಣ ಪ್ರಶಾಂತ್ ತುಂಬಾ ಜನ ಇದ್ದಾರೆ ಹೆಸರುಗಳು, ಅವರೆಲ್ಲ ಸೇರಿ ಹಿರಿಯರ ಮನುಷ್ಯ ಸೇರ್ಕೊಂಡು ಮಾಡಿಕೊಂಡು ಇವತ್ತೊಂದು ಒಳ್ಳೆ ಸಂಘಟನೆ ಆಗಿದೆ ತುರುವೇಕೆರೆಯಲ್ಲಿ. ಬಹಳ ಖುಷಿ ಆಗುತ್ತೆ. ಇನ್ನು ಮುಂದಿನ ದಿನಗಳು ಒಂದು ದೊಡ್ಡ ಮಟ್ಟದ ಸಂಘಟನೆಯನ್ನ ಕಟ್ಟೋಣ. ಇವತ್ತು ಸರ್ಕಾರದ ಬೆನಿಫಿಟ್ಸ್ಗಳು ಏನಿದೆ ಅಂದ್ರೆ, ನಿನ್ನೆ ಒಂದು OBC ಆಫೀಸ್ಗೆ ಹೋಗ್ತೀನಿ, ಹೋಗಿ ಒಂದು ಮಾಹಿತಿನ ಕೇಳಿದಾಗ ಸಾರಥಿ ಸಾಲ ನಮಗೆಲ್ಲ ಗೊತ್ತಿರ್ಬೋದು, ನಿಗಮಕ್ಕೆ ಇಡೀ ಜಿಲ್ಲೆಗೆ ಒಂದೇ ದೇವರಸಲು ಲೋನ್ಗಳು ಸಿಕ್ಕಿತ್ತು ನಮಗೆ ಗೊತ್ತು. 30,000 40,000 50,000 ಸಿಗುತ್ತೆ. ಮತ್ತು ಯಾವುದೋ ಒಬ್ಬರು ಶಾಸಕರ ಹಿಂದೆ ಮುಂದೆ ಓಟ್ ಹಾಕಂತ ನಮ್ಮ ಯಾರೋ ಪಕ್ಷವರಿಗೆ ಆಗಿರ್ಬೋದು, ಅವ್ರಿಗೆ ಕಟಿಂಗ್ ಮಾಡ್ತಿದ್ರಲ್ಲ, ಅವ್ರು ರೆಫರ್ ಮಾಡಿದ್ರೆ ಮಾತ್ರನೇ ಅವ್ರಿಗೆ ಆಗ್ತಿತ್ತು. ಆದ್ರೆ ಈಗ ಲಾಟರಿ ಟಿಕೆಟ್ ಮುಖಾಂತರ ಮಾಡಿದ್ರೆ ಇಡೀ ಜಿಲ್ಲೆ ಅದೇ ತಾಲೂಕಿಗೆ 7 ರಿಂದ 8 ಅಷ್ಟೇ ಬರುತ್ತೆ. ಅದ್ ಬಿಟ್ರೆ ಸರ್ಕಾರದ ಸವಲತ್ತುಗಳು ಅಂದ್ರೆ ಒಂದು 10 ರೂಪಾಯಿ ಬಾಚಣಿಗೆ ಸಹ ಯಾರು ಇನ್ನೂ ಕಾಸು ತಗೊಳಕ್ ಆಗಿಲ್ಲ, ಮುಟ್ಟಿಲ್ಲ. ಯಾಕಂದ್ರೆ ಆನೆ ಹೊಟ್ಟೆಗೆ ಹಣಕಾಸಿನ ಲಜ್ಜಿಗೆ ಅನ್ನೋ ರೀತಿಯಲ್ಲಿ ಸರ್ಕಾರ ನಮಗೆ ಫಂಡ್ ಕೊಡುತ್ತೆ, ಅದನ್ನ ಹಂಚ್ಬೇಕಲ್ಲ. 5 ಕೋಟಿ ಕೊಟ್ರೆ 5 ಕೋಟಿ ಇಡೀ ಸ್ಟೇಟಿಗೆ ಹಂಚ್ಬೇಕು, ಅಂದ್ರೆ ಹಂಚಿಕೆ ಆಗುತ್ತೆ, ಅದು ಸಿಗಲ್ಲ. ನಾವು ಈ ಮುಖಾಂತರ ಯಾವ ಮತ ಮಿತ್ರರು ಇದ್ರೆ ಖಂಡಿತವಾಗಿ ಈ ಒಂದು ಅಭಿವೃದ್ಧಿ ನಿಗಮ ಇದೆಯಲ್ಲ, ಆ ನಿಗಮಕ್ಕೆ ಸುಮಾರು 100 ಕೋಟಿಗಳನ್ನು ನಮಗೆ ಖಂಡಿತ ಸಂಬಂಧಿಸಿದೆ. 100 ಕೋಟಿ ಖಂಡಿತ ಬೇಕು. ನಂತರ ಈ ಒಂದು ಸರ್ಕಾರ ಮನವಿ ಮಾಡೋದಂದ್ರೆ, ಮೊದಲ ಸರಿ ನಮಗೆ ಅಭಿವೃದ್ಧಿ ನಿಗಮ ಆದಾಗ ಅವರು ನಮ್ಮ ನರೇಂದ್ರ ಕುಮಾರ್ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದ್ರು. ನಂತರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಆದಷ್ಟು ಬೇಗ